ಹಾಯ್, ನನ್ನೆಲ್ಲ ಕರ್ನಾಟಕ ಸ್ಪರ್ಧಾ ಮಿತ್ರರಿಗೂ ಇನ್ನು ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ಅನ್ನ ತಗೊಂಡ್ಬಂದಿದ್ದೀನಿ, ನಿಮ್ಮೆಲ್ಲ ಎಕ್ಸಾಮಿಗೂ ಹೆಲ್ಪ್ ಆಗಲಿ ಅಂತ. ಅದೇ ಯಾವುದಪ್ಪ ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ಕೊಪೆನ್ಸ್. ಓಕೆ, ಕೊಪೆನ್ಸ್ ರೈಟ್. ಓಕೆ, ವಾಯುಗುಣ, ದ ಕೊಪೆನ್ಸ್ ವಾಯುಗುಣ ವಿಭಾಗಗಳು ರೈಟ್. Right, the Köppen's climatic classification ಅಂತ ಹೇಳಿ ಕರಿತೀವಿ. That's a very important topic for our exam. The Köppen's climatic classification. Right, the climatic classification ಅಂತ ಹೇಳಿ ತಗೊಬಂದಿದ್ದೀನಿ. ಹಾಗಿದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೈಟ್, ಗೊತ್ತಿರಬೇಕಾಗಿದ್ರೆ ಇವತ್ತಿನ ಕ್ಲಾಸ್ ಒಳಗ ಓಕೆ ಏನಿದು ಅದನ್ನ ಹೆಂಗ್ ಡಿವೈಡ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಈಗ ಹಾಗಿದ್ರೆ ಈ ಎಂಟೈರ್ ಟಾಪಿಕ್ ನಮಗೆ ಅರ್ಥ ಆಗ್ಬೇಕು ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ನೋಡಿ ಹಾಗಿದ್ರೆ ಫಸ್ಟ್ ಏನು, ಓಕೆ ಕೊಟ್ಟವ್ರು ಯಾರು, ಓಕೆ ಪ್ರೊಫೌಂಡರ್ ಅಂತ ತಗೊಂಡ್ರು. ಅಂದ್ರೆ ನಾನು ಏನೇ ಹೇಳ್ತೀನಿ ಅಂದ್ರೆ ಏನೇ ಟಾಪಿಕ್ ಅನ್ನ ಓದ್ರಿ ಡಿವೈಡ್ ಮಾಡಿ ಓದ್ಕೊಂಡು ಸಿಂಪಲ್. ಓಕೆ, ನಾವಿಲ್ಲಿ PhD ಮಾಡಕ್ ಬಂದಿಲ್ಲ, ಎಕ್ಸಾಮಿಗೆ ಏನ್ ಬೇಕು ಅದನ್ನ ರೈಟ್. ಇದು ಪ್ರೊಫೌಂಡರ್ ಯಾರಪ್ಪ ಆಗಿದ್ರೆ ನಮ್ಮ ವಾಲ್ಮೀರ್ ರೈಟ್, MIR ರೈಟ್, ವಾಲ್ಮೀರ್ ಪುತಿನ್ ಅಲ್ಲ, ಮತ್ತೆ ಯಾರಲ್ಲಿ ಕೊಪೆನ್ಸ್. ಓಕೆ, ಕೊಪೆನ್ ಎಂತಕ್ಕಂಥವ್ರು ಏನ್ ಮಾಡಿದ್ರೆ ಇದನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಸರ್, ಹಾಗಿದ್ರೆ ಯಾವ ಆಧಾರದ ಮೇಲೆ, ಬೇಸಿಸ್ ಏನು? ಸೊ ಬೇಸಿಸ್ ಇಸ್ ಅ ವೆರಿ ಕ್ಲಿಯರ್. ಒಂದು ಟೆಂಪರೇಚರ್ ಹ್ಯಾಸ್ ವಿಜುವಲ್, ಉಷ್ಣಾಂಶ ಅಂತ ಕರೀರಿ ರೈಟ್, ಟೆಂಪರೇಚರ್ ಅಂತ ಕರೆಯೋಣ ರೈಟ್. ಅದೇ ರೀತಿಯಾಗಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಟೆಂಪರೇಚರ್ ಅಂತ ಅಂದಾಗೆ ದಟ್ಸ್ ಅಗೇನ್ ಐ ಕ್ಯಾನ್ ಗೋ ಫಾರ್ ದಿ ವೆಜಿಟೇಷನ್ ರೈಟ್, ಸಸ್ಯವರ್ಗ. ಸೊ ಮೂರನೇದು ಯಾವ್ದು ತಗೊಳ್ಳೋಣಪ್ಪ ಅಂದ್ರೆ ಅಪ್ಕೋಜು ಪ್ರೆಸಿಪಿಟೇಷನ್ ರೈಟ್. ಸೊ ಪ್ರೆಸಿಪಿಟೇಷನ್ ಅಂದ್ರೆ ಮೇ ಬಿ ಅಗೇನ್ ನಮ್ಗೆ ರೈನ್ಫಾಲ್ ರೈಟ್, ಅದರ್ ಪ್ಯಾರಾಮೀಟರ್ಸ್ ಏನು ಅದರ್ ಪ್ರೆಸಿಪಿಟೇಷನ್ ಏನಿದಾವಲ್ಲ, ಸೊ ಅವೆಲ್ಲವೂ ಕೂಡ ಇಲ್ಲಿ ಸೊ ಬರ್ತವೆ ಅಂತಕ್ಕಂಥದ್ದು. ಹಾಗಾಗಿ ಫಸ್ಟ್ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಯಾರು ಕೊಟ್ಟಾರೆ ಅಂತ ಗೊತ್ತಾಯ್ತು. ಎರಡನೇದು ಏನಪ್ಪಾ ಅಂತಂದ್ರೆ ಹಾಗಾದ್ರೆ ಏನಿದಕ್ಕೆ ಯಾವ ಆಧಾರದ ಮೇಲೆ ನಾವು ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದೀವಿ ಅಂತ ರೈಟ್. ಇದಾದ ನಂತರ ಹಾಗಾದ್ರೆ ನಾವು ಏನ್ ಮಾಡೋದು ಅಂದ್ರೆ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್, ಮುಖ್ಯವಾಗಿರ್ತಕ್ಕಂತಹ ವಿಭಾಗಗಳು, ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ಹಾಗಾದ್ರೆ ಯಾವ್ಯಾವ ಕಾಂಪೋನೆಂಟ್ಸ್ ಇದಾವೆ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅನ್ನು ನೋಡ್ತಾ ಹೋಗೋಣ ರೈಟ್. ತುಂಬಾ ಈಸಿ ಇದೆ, ಸೊ ಗೊತ್ತಿರ್ಬೇಕು ರೈಟ್. ಒಂದೇದು ಏನ್ ತಗೊಳ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ರೈಟ್, ಓಕೆ ಯಾವ್ದ್ರಲ್ಲಿ ಕಾಂಪೋನೆಂಟ್ಸ್ ಒಳಗ ರೈಟ್ ಟೆಂಪರೇಚರ್ ಬೇಸ್ಡ್, ಬಹಳ ಈಸಿ ಇದೆ. ಓಕೆ, ಕ್ವೆಶನ್ ಅಂದ್ರೆ ಇತ್ತೀಚೆಗೆ ನಿಮಗೆ ಕೇಳ್ತಾನೆ ಇದ್ದಾರೆ. ಓಕೆ, ಟೆಂಪರೇಚರ್ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಟೆಂಪರೇಚರ್ ಬೇಸ್ಡ್ ಅಥವಾ ಉಷ್ಣಾಂಶದ ಆಧಾರದ ಮೇಲೆ. ಓಕೆ, ಫಸ್ಟ್ ಏನ್ ತೆಗೆದುಕೊಳ್ತಾ ಇದ್ದೀನಿ ನಾನು, ಟೆಂಪರೇಚರ್ ಬಂದು. ಈಗ ಸಿಂಪ್ಲಿ ತಗೊಳ್ಳಿ, ಹಾಗಿದ್ರೆ ಕ್ಯಾಪಿಟಲ್ ಎ ಇಂದ ಪ್ರೆಸೆಂಟ್ ಮಾಡ್ತಾರೆ ರೈಟ್. ಅದೇ ರೀತಿಯಾಗಿ ಅಗೇನ್ ಆಪ್ಕ ಜೋ ಕ್ಯಾಪಿಟಲ್ ಸಿ ರೈಟ್, ಅದೇ ರೀತಿಯಾಗಿ ಕ್ಯಾಪಿಟಲ್ ಸಿ ಇದೆ, ಅದೇ ರೀತಿಯಾಗಿ ಕ್ಯಾಪಿಟಲ್ ಡಿ, ಇನ್ನೊಂದು ಬೇಕಾದ್ರೆ ಕ್ಯಾಪಿಟಲ್ ಇ ರೈಟ್, ಇನ್ನೊಂದು ಬೇಕಾದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ ದಿ ಕ್ಯಾಪಿಟಲ್ ಎಫ್ ಅಂತ ತಗೊಳ್ಳೋಣ. ಸರ್ ರೈಟ್, ಹಾಗಿದ್ರೆ ಕ್ಯಾಪಿಟಲ್ ಎ ಅಂದ್ರೆ ಏನಪ್ಪಾ ಅಂತಂದ್ರೆ ಇಸ್ ಯೂಶುವಲಿ ಹಾಗಿದ್ರೆ ಇಲ್ಲಿ ಟೆಂಪರೇಚರ್ ರೈಟ್, ಅವರೇಜ್ ಟೆಂಪರೇಚರ್ ಎಷ್ಟಿರಬೇಕು ಅಂತಂದ್ರೆ 18 ಡಿಗ್ರಿ ಸೆಲ್ಸಿಯಸ್. ಅದ್ರ ಅರ್ಥ ಏನಾಗಿದ್ರೆ ಇದು ರೈಟ್, ಟೆಂಪರೇಚರ್ ರಿಲೇಟಿವ್ ಜಾಸ್ತಿ ಇದೆ ಸಮ್ವಾಟ್. ಓಕೆ, ಮಳೆ ಪ್ರಮಾಣ ಕೂಡ ಜಾಸ್ತಿ, ಹಾಗೆ ಇಟ್ಸ್ ಹ್ಯೂಮಿಡ್ ಕಂಡೀಷನ್. ಹಾಗಾಗಿ ಇದನ್ನ ಟ್ರಾಪಿಕಲ್ ಏರಿಯಾ ರೈಟ್, ಉಷ್ಣ ವಲಯದ ಪ್ರದೇಶ. ಪ್ಲಸ್ ಹೇಗಿರುತ್ತೆ, ಯಾವಾಗ್ಲೂ ಹ್ಯೂಮಿಡ್ ಆಗಿರುತ್ತೆ, ಸೆಕೆ ಬಹಳ ಹ್ಯೂಮಿಡ್ ಆಗಿರುತ್ತೆ, ಅಥವಾ ಟ್ರಾಪಿಕಲ್ ಹ್ಯೂಮಿಡ್ ಅಂತ ಕರಿತೀವಿ ರೈಟ್. ಅದೇ ರೀತಿಯಾಗಿ ರೈಟ್ ಸಿ ಅಂತ ಅಂದ್ರೆ ಸ್ವಲ್ಪ ಮೇಲ್ಗಡೆ ಸಬ್ ಟ್ರಾಪಿಕ್ ಆದ್ರೂ ಬರೀರಿ, ಅಥವಾ ಮಿನಿಮಮ್ ಟೆಂಪರೇಚರ್. ಓಕೆ, ದಟ್ಸ್ ಅಗೇನ್ ಐ ಕ್ಯಾನ್ ಟೆಲ್ ಯು ಅಪ್ ಕಿ ಮಿನಿಮಮ್. ಓಕೆ, ಅಥವಾ ಕೋಲ್ಡೆಸ್ಟ್ ಟೆಂಪರೇಚರ್ ಅಂದ್ರೆ ಮಿನಿಮಮ್ ದ ಲೀಸ್ಟ್ ಟೆಂಪರೇಚರ್ ಎಷ್ಟಿರ್ತದೆ ಅಂದ್ರೆ 18 ಡಿಗ್ರಿ ಇಂದ ಹಿಡ್ಕೊಂಡು ರೈಟ್ 3 ಡಿಗ್ರಿ ಸೆಲ್ಸಿಯಸ್ಗೂ ಅಲ್ಲಿವರೆಗೂ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ನೀವು ಏನ್ ಬರೀಬಹುದು ಅಂತಂದ್ರೆ ಓಕೆ ಸಬ್ ಟ್ರಾಪಿಕಲ್ ಆರ್ ಸೊ ಟೆಂಪರೇಟ್ ಅಂತ ಹೇಳಿ ಬರೀಬಹುದು. ಅದೇ ತರನಾಗಿ ಸೊ ಡಿ ಏನಪ್ಪಾ ಅಂತಂದ್ರೆ ಇಟ್ಸ್ ಇನ್ಲ್ಯಾಂಡ್ ರೈಟ್, ಅಪ್ಕಿ ಜೋ ಹಾಟ್ಲ್ಯಾಂಡ್ ಅಂತ ಏನ್ ಕರಿತೀವಿ ಇನ್ಲ್ಯಾಂಡ್ ಓಕೆ ಇರ್ತಕ್ಕಂಥ ಟೆಂಪರೇಚರ್ ಅಂತ ಹೇಳಿ ಕರಿತೀನಿ. ಇಟ್ಸ್ ಅ ವೆರಿ ರೈಟ್. ಓಕೆ, ಅವರೇಜ್ ಟೆಂಪರೇಚರ್ ಎಷ್ಟಿರ್ಬೇಕಾಗಿರ್ಲಿ -3 ಡಿಗ್ರಿ ಸೆಲ್ಸಿಯಸ್. ಅವರೇಜ್ ಮೀನ್ಸ್ ವಾಟ್, ದ ಕೋಲ್ಡೆಸ್ಟ್ ವಿಂಟರ್ ದ ಕಂಡೀಷನ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ -3 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಹಾಗಾಗಿ ಇದನ್ನ ನಾವು ಯೂಶುವಲಿ ಎಲ್ಲಿರುತ್ತೆ, ಇದು ಲ್ಯಾಂಡ್ ಅಲ್ಲ, ವಾಟರ್ ಅಲ್ಲ, ಯೂಶುವಲಿ ಇದನ್ನ ನಾವು ಮರೈನ್ ಅಂತ ಕರೆಯಲ್ಲ, ಇದನ್ನ ಕಾಂಟಿನೆಂಟಲ್ ಕ್ಲೈಮೇಟ್ ಅಂತ ಹೇಳಿ ಕರಿತೀವಿ ರೈಟ್. ಸಿಮಿಲರ್ಲಿ ಅಗೈನ್ ಇದನ್ನ ನೀವು ಮರೈನ್ ಕ್ಲೈಮೇಟ್ ಅಂತ ಕರಿಬಹುದು. ಓಕೆ, ಇದನ್ನ ಕಾಂಟಿನೆಂಟಲ್ ಕ್ಲೈಮೇಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಅಂತ ಅಂದ್ರೆ ಯೂಶುವಲಿ ಹಾಗಿದ್ರೆ ಪೋಲಾರ್ ಏರಿಯಾದಲ್ಲಿ ಎಲ್ಲ ಅವರೇಜ್ ಟೆಂಪರೇಚರ್ ಶುಡ್ ಬಿ ಹೇಗಿರ್ಬೇಕು, ಅದು ಲೆಸ್ ದನ್, ನಾಟ್ ಗ್ರೇಟರ್ ದನ್, ದ ಲೆಸ್ ದನ್ ಎಷ್ಟಿರುತ್ತಾಗಿದ್ರೆ ಇದು ಯೂಶುವಲಿ 10 ಡಿಗ್ರಿ ಸೆಲ್ಸಿಯಸ್ ಇರ್ತದ ಅಂತ ಹೇಳಿ ಗೊತ್ತಿರಬೇಕು. ಲೆಸ್ ದನ್
10°C. ಹಾಗಾದ್ರೆ ಎಫ್ ಅಂತ ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಫ್ರಾಸ್ಟ್ ಮೀನ್ಸ್ ಯಾವಾಗ್ಲೂ ಐಸ್, ಪರ್ಮಾ ಫ್ರಾಸ್ಟ್ ಅಂತ ಹೇಳಿ ಕರಿತೀವಿ. ರೈಟ್, ಐ ಹೋಪ್. ಹಾಗಾದ್ರೆ ಫಸ್ಟ್ ಟೆಂಪರೇಚರ್ ಆಧಾರದ ಮೇಲೆ ನಾವ್ ಏನ್ ಮಾಡಿದ್ವಿ, ACDEF. ಈಗ ಇದ್ರ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕಂದ್ರೆ ಎ ಬರೆದಿದ್ದೀನಿ, ಸಿ ಬರ್ದಿದ್ದೀನಿ, ಡಿ ಬರ್ದಿದ್ದೀನಿ, ಇ ಬರ್ದಿದ್ದೀನಿ, ಇನ್ನೊಂದು ಎಫ್ ಬರ್ದಿದ್ದೀನಿ. ಹಾಗಾದ್ರೆ ಈಗ ರೈಟ್ ನಾ ಹೇಳೋದಾಗಿದ್ರೆ ಡಿಗ್ರಿ ಆಫ್ ಟೆಂಪರೇಚರ್ ಅಂದ್ರೆ ಓಕೆ ಜಾಸ್ತಿಯಲ್ಲಿ ಓಕೆ ಡಿಗ್ರಿ ಆಫ್ ಟೆಂಪರೇಚರ್ ಅಂತ ತೆಗೆದುಕೊಳ್ತಾ ಇದ್ದೀನಿ. ರೈಟ್, ಅಗೇನ್ ಐ ಆಮ್ ರೈಟಿಂಗ್ ಹಿಯರ್ ಇಸ್ ಡಿಗ್ರಿ ಆಫ್ ಟೆಂಪರೇಚರ್. ರೈಟ್, ಸೊ ಡಿಗ್ರಿ ಆಫ್ ಟೆಂಪರೇಚರ್. ರೈಟ್, ಸಿಮಿಲರ್ಲಿ ಅಗೇನ್ ಐ ಆಮ್ ಟೇಕಿಂಗ್ ಹಿಯರ್ ಆಸ್ ದ ಡಿಗ್ರಿ ಆಫ್ ಟೆಂಪರೇಚರ್. ಈ ಕಂಪೇರ್ ಮಾಡ್ರಿ, ಹಾಗಿದ್ರೆ ಎ ಮತ್ತು ಸಿ ಅಲ್ಲಿ ಟೆಂಪರೇಚರ್ ಜಾಸ್ತಿ ಎಲ್ಲಿ, ಎ ಯಲ್ಲಿ, ನೆಕ್ಸ್ಟ್ ಸಿ ಯಲ್ಲಿ, ನೆಕ್ಸ್ಟ್ ಡಿ ಮತ್ತು ಇ ಕಂಪೇರ್ ಡಿ ಯಲ್ಲಿ, ನೆಕ್ಸ್ಟ್ ದಿಸ್ ಒನ್. ಹಾಗಾಗಿ ಇನ್ಮೇಲೆ ನೀವು ನೆನ್ಪಿಟ್ಕೋಬೇಕು, ಎಲ್ಲೆಲ್ಲ ಎ ಪ್ರೆಸೆಂಟ್ ಮಾಡ್ತೀನಿ ವಾಟ್ ಇಟ್ ಮೀನ್ಸ್ ಅಂದ್ರೆ ಇಟ್ ರಿಲೇಟಿವ್ಲಿ ಅಲ್ಲಿ ಹೈಯೆಸ್ಟ್ ಟೆಂಪರೇಚರ್ ಇದೆ ಅಂತ ಹೇಳಿ ಗೊತ್ತಿರ್ಬೇಕು. ರೈಟ್, ಅದಾದ ನಂತರ ರೈಟ್ ಒಂದನೇ ಟಾಪಿಕ್ ಓಕೆ ಒಂದನೇದಾಯ್ತು ಇಲ್ಲಿ ಟೆಂಪರೇಚರ್ ಬೇಸ್ಡ್. ಅದರಲ್ಲಿ ಎರಡನೇದು ಯಾವ ಆಧಾರದ ಮೇಲೆ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ಸಿವಿಯಾರಿಟಿ ಆಫ್ ಟೆಂಪರೇಚರ್. ಯಾವ ತೆಗೆದುಕೊಳ್ತಾ ಇದ್ದೀನಿ ನಾನು ಇಲ್ಲಿ, ಸಿವಿಯಾರಿಟಿ ಆಫ್ ಟೆಂಪರೇಚರ್ ಅಂದ್ರೆ ಏನು, ಈಗ ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಗ್ತದೆ. ಹಂಗಂದ್ರೆ ತೀಕ್ಷ್ಣತೆ ಅಂದ್ರೆ ಹೆಂಗೆ ಅಂತ, ಈಗ ಫಾರ್ ಎಕ್ಸಾಂಪಲ್ ಅಂತ ತೆಗೆದುಕೊಂಡ್ರೆ ಈಗ ಕರ್ನಾಟಕ, ಈಗ ಫಾರ್ ಎಕ್ಸಾಂಪಲ್ ಎಂಟೈರ್ ಕರ್ನಾಟಕ ಅಂತ ತೆಗೆದುಕೊಂಡ್ರೆ ಎ ಅಂದ್ರೆ ಹ್ಯೂಮಿಡ್ ನಾವು ಟ್ರಾಪಿಕಲ್ ಏರಿಯಾ ಎ ಬರ್ತದೆ. ಆದ್ರೆ ಇದೇ ಕರ್ನಾಟಕದಲ್ಲಿ ಮಲ್ನಾಡ್ ಏರಿಯಾದಲ್ಲಿ ಟೆಂಪರೇಚರ್ ಬೇರೆ, ಓಕೆ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಟೆಂಪರೇಚರ್ ಬೇರೆ, ಅದೇ ನಮ್ಮ ಹಾವೇರಿಯಲ್ಲಿ ಟೆಂಪರೇಚರ್ ಬೇರೆ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಒಂದ್ ವೇಳೆ ಹೆವಿ ಟೆಂಪರೇಚರ್ ಏನೇ ಅದು ಅರ್ಥ ಆಯ್ತಲ್ಲ. ಸೊ ಎ ಅನ್ನ ಏನಾದ್ರು ನಾವು ಪ್ರೆಸೆಂಟ್ ಮಾಡಿದ್ರೆ ಸ್ಮಾಲ್ ಎ ಅಂತ ಅಂದ್ರೆ ಮೋರ್ ಟೆಂಪರೇಚರ್. ಹಾಗಿದ್ರೆ ವೆರಿ ಅದಕ್ಕೆ ಏನಂತ ಕರಿಬಹುದು, ಹಾಗಿದ್ರೆ ಎಲ್ಲೆಲ್ಲಿ ಎ ಅಂತ ನಾವು ಯೂಸ್ ಮಾಡ್ತೀವಿ ಅದನ್ನ ಹಾಟ್ ಅಂತ ಹೇಳಿ ಬರಿಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎ ಅಂದ್ರೆ ಅರ್ಥ ಏನದು ವೆರಿ ಹಾಟ್ ಅಂತ, ಅಥವಾ ಸಿ ಅಂಡ್ ಎ ಬರಿತಾ ಇದೀನಿ ಅಂದ್ರೆ ವೆರಿ ಹಾಟ್ ಟೆಂಪರೇಚರ್ ಅಂತ ಹೇಳಿ ಗೊತ್ತಿರಬೇಕು. ರೈಟ್, ಒಂದು ವೇಳೆ ಸಮ್ ಟೈಮ್ ಇದಕ್ಕೆ ಸ್ವಲ್ಪ ಟೆಂಪರೇಚರ್ ಕಮ್ಮಿ ಆದ್ರೆ ನಾವ್ ಏನ್ ಕರಿತೀವಿ ಅದಕ್ಕೆ, ಎಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಹಾಟ್ ಆಯ್ತಾ. ಇದನ್ನ ನಾವೇನ್ ಬರೀಬಹುದಾಗಿದೆ ರಿಲೇಟಿವ್ ಸ್ವಲ್ಪ ವಾರ್ಮ್. ಹಾಗಿದ್ರೆ ಸಿ ಬಿ ಅಂತ ಬರೆದ್ರೆ ಮರೈನೋ ವಾರ್ಮ್ ಕ್ಲೈಮೇಟ್ ಅಂತ ನೋಡಿ. ಸಿ ಅಂಡ್ ಬಿ ಅಂದ್ರೆ ಮರೈನ್ ವಾರ್ಮ್ ಕ್ಲೈಮೇಟ್, ಸಿ ಅಂಡ್ ಎ ಅಂದ್ರೆ ಮರೈನ್ ಹಾಟ್, ಡಿ ಅಂಡ್ ಎ ಬಿ ಅಂತ ಬರೆದ್ರೆ ಎಸ್ ದ ಕಾಂಟಿನೆಂಟಲ್ ವಾರ್ಮ್, ಡಿ ಅಂಡ್ ಎ ಅಂತ ಬರೆದ್ರೆ ಕಾಂಟಿನೆಂಟಲ್ ಹಾಟ್ ಕ್ಲೈಮೇಟ್ ಅಂತ ಹೇಳಿ ಕರಿಬೇಕು. ಅದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಸಿ ಬರ್ತಿದೀವಿ ಅಂದ್ರೆ ಎಸ್ ಸಿ ಫಾರ್ ಕೂಲ್. ಹಾಗಾದ್ರೆ ಆ ಕ್ಲೈಮೇಟ್ ಹೆಂಗೆ ಐತಿ ಅಂದ್ರೆ ದಟ್ ಒನ್. ಹಾಗಾಗಿ ಸೊ ಇಲ್ಲಿ ಏನ್ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ಅಂತಂದ್ರೆ ನೋಡಿ, ಇಫ್ ಐ ಕಂಪೇರ್ ಎ ಸ್ಮಾಲ್ ಬಿ ಅಂಡ್ ಸ್ಮಾಲ್ ಸಿ ಅನ್ನ ಕಂಪೇರ್ ಮಾಡಿದ್ರೆ ಹಾಗಿದ್ರೆ ಸಿವಿಯಾರಿಟಿ ಆಫ್ ಟೆಂಪರೇಚರ್ ಓಕೆ ಎಸ್ ಒ ಟಿ ಅಂದ್ರೆ ಏನೋ ತೀಕ್ಷ್ಣತೆ ಓಕೆ ಉಷ್ಣಾಂಶದ ತೀವ್ರತೆ ಅಥವಾ ತೀಕ್ಷ್ಣತೆ ತೆಗೆದುಕೊಂಡ್ರೆ ಎ ಯಲ್ಲಿ ಜಾಸ್ತಿ, ಬಿ ಯಲ್ಲಿ ಕಮ್ಮಿ, ಸಿ ಯಲ್ಲಿ ಇನ್ನೂ ಕಮ್ಮಿ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗ್ತದೆ. ಹಾಗಿದ್ರೆ ಫಸ್ಟ್ ಟೆಂಪರೇಚರ್ ಗೊತ್ತಾಯ್ತು, ಎರಡನೇದು ಸಿವಿಯಾರಿಟಿ ಆಫ್ ಟೆಂಪರೇಚರ್ ಗೊತ್ತಾಯ್ತು. ರೈಟ್, ಈಗ ಹಾಗಿದ್ರೆ ಸೊ ಥರ್ಡ್ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಯಾವ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ಓಕೆ ಅದು ಅರ್ಥ ಆಗ್ಬೇಕಂದ್ರೆ ಸೊ ಬೇಸ್ಡ್ ಆನ್ ರೈನ್ಫಾಲ್ ಯಾವ ಆಧಾರದ ಮೇಲೆ ತೆಗೆದುಕೊಳ್ಬೇಕಾಗಿದ್ರೆ ಈಗ ಮಳೆಯ ಆಧಾರದ ಮೇಲೆ ತಗೋಬೇಕಾಗ್ತದ. ರೈಟ್, ಇದು ಕೂಡ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಗೊತ್ತಿದೆ ಮಳೆ ಮೇ ಬಿ ಏನಾಗಬಹುದಾಗಿದ್ರೆ ಮಾನ್ಸೂನ್ ಮಳೆ ಆಯ್ತು ಅಂದ್ರೆ ಯೂಶುವಲಿ ಆಗಿದ್ರೆ ನೀವು ಬರಿಬೇಕದನ್ನ ಎಸ್ ಸ್ಮಾಲ್ ಎಂ ಮೀನ್ಸ್ ಆಟೋಮೆಟಿಕ್ಲಿ ಅರ್ಥ ಆಗ್ಬೇಕದು ಯಾವ ಟೈಪ್ ಆಫ್ ಮಳೆ ಆಗಿರೋದು, ಇಟ್ಸ್ ಅ ಮಾನ್ಸೂನಲ್ ರೈನ್ ಅಂತ. ಹಾಗಾದ್ರೆ ಈಗ ನೆನಪಿಟ್ಕೊಳ್ಳಿ, ಮಾನ್ಸೂನಲ್ ರೈನ್ ಅಂದ್ರೆ ಯೂಶುವಲಿ ಯಾವಾಗ ಆಗುತ್ತೆ ಆಗಿರೋದು ಸಮ್ಮರ್. ಹಾಗಾಗಿ ಎಲ್ಲೆಲ್ಲ ಏನ್ ಯೂಸ್ ಮಾಡ್ತೀವಿ, ಸಮ್ಮರ್ಸ್ ಆರ್ ವೆಟ್ ಅಂತ ಹೇಳಿ ತಗೋಬೇಕಾಗ್ತದ ಯೂಶುವಲಿ. ರೈಟ್, ಇನ್ನೊಂದಾಗಿದ್ರೆ ರೈಟ್ ಈಗ ಸ್ಮಾಲ್ ಎಸ್ ಅನ್ನ ಯೂಸ್ ಮಾಡ್ತೀವಿ ಸಮ್ ಟೈಮ್. ಏನಾಗಿದೆ ಇಲ್ಲಿ ಸ್ಮಾಲ್ ಎಸ್ ಅಂತ ಅಂದ್ರೆ ರೈಟ್ ಸಮ್ಮರ್ಸ್ ಆರ್ ಡ್ರೈ ಅಂತ. ಏನಾಗಿದೆ ಸಮ್ಮರ್ಸ್ ಆರ್ ಡ್ರೈ ಅಂದ್ರೆ ಅರ್ಥ ಏನಾಗಿದ್ರೆ ಸಮ್ಮರ್ಸ್ ಆರ್ ಡ್ರೈ ಮೀನ್ಸ್ ಹಾಗಿದ್ರೆ ಯಾವಾಗ ಮಳೆ, ಸಮ್ಮರ್ ಅಲ್ಲಿ ಮಳೆ ಇಲ್ಲ ಅಂದ್ರೆ ಮಾನ್ಸೂನ್ ಮಳೆ ಇಲ್ಲ ಅಥವಾ ಕನ್ವೆಕ್ಷನ್ ರೈನ್ ಫಾಲ್ ಸ್ಟ್ರಾಂಗ್ ಇಲ್ಲ ಮೀನ್ಸ್ ಯಾವ ಮಳೆ ಹಾಗಿದ್ರೆ ಇಲ್ಲ ಆಗ್ತದ ವಿಂಟರ್ ರೈನ್, ಅಥವಾ ನಿಮ್ಮ ರಿಟ್ರೀಟಿಂಗ್ ಮಾನ್ಸೂನ್ ಇದೆಯಲ್ಲ ವಿಂಟರ್ ರೈನ್ ಫಾಲ್, ಅಥವಾ ನಿಮ್ಮ ನಾರ್ತ್ ಈಸ್ಟರ್ನ್ ಟ್ರೇಡ್ ವಿಂಡ್ ಮಳೆ ಅಂತ ಹೇಳಿ ಕರೀಬಹುದು. ರೈಟ್, ಹಾಗಿದ್ರೆ ನಿಮ್ಗೆ ನೆನ್ಪಿಟ್ಕೋಬೇಕಾಗಿದ್ರೆ ಸ್ಮಾಲ್ ಎಸ್ ಅಂದ್ರೆ ವಿಂಟರ್ ಒಳಗೆ ಮಳೆ ಆಗೋದು ಅಂತ. ಇನ್ನೊಂದು ಸಮ್ ಟೈಮ್ ಏನಾಗ್ತದೆ ಅಂದ್ರೆ ಸ್ಮಾಲ್ ಡಬ್ಲ್ಯೂ ಅನ್ನು ಯೂಸ್ ಮಾಡ್ತೀವಿ. ಇನ್ ವೆನ್ಎವರ್ ವಿ ಯೂಸ್ ದ ಸ್ಮಾಲ್ ಡಬ್ಲ್ಯೂ ನಿಮ್ಗೆ ಅರ್ಥ ಆಗ್ಬೇಕಾಗಿದ್ರೆ ಇಲ್ಲಿ ವಿಂಟರ್ಸ್ ಆರ್ ಡ್ರೈ ಅಂದ್ರೆ ಮಳೆ ಇಲ್ಲ. ಹಾಗಾದ್ರೆ ವಿಂಟರ್ ಅಲ್ಲಿ ಮಳೆ ಇಲ್ಲ ಅಂದ್ರೆ ಇಸ್ಕಾ ಮತ್ಲಬ್ ಯಾವ ಮಳೆ ಆಗ್ತಾ ಇದೆ, ಸಮ್ಮರ್. ಹಾಗಾದ್ರೆ ಸಮ್ಮರ್ ರೈನ್ ಫಾಲ್ ಅಂದ್ರೆ ಯೂಶುವಲಿ ಮಾನ್ಸೂನ್, ಬಟ್ ಮಾನ್ಸೂನ್ಗೆ ನಾವು ಎಂ ಯೂಸ್ ಮಾಡಿರೋದ್ರಿಂದ ನೀವು ಇಲ್ಲಿ ಕನ್ವೆಕ್ಷನ್ ರೈನ್ ಫಾಲ್ ಅಂತ ಹೇಳ್ಬೋದು. ಇಲ್ಲಿ ಸಮ್ಮರ್ಸ್ ಆರ್ ವೆಟ್ ಹಾಗಾದ್ರೆ ಕನ್ವೆಕ್ಷನಲ್ ರೈನ್ ಫಾಲ್ ಯೂಶುವಲಿ ಆಗ್ತದ ಅನ್ನೋದು ಕೂಡ ಗೊತ್ತಿರಬೇಕು. ರೈಟ್, ಅದೇ ರೀತಿಯಾಗಿ ಸಮ್ ಟೈಮ್ ರೈಟ್ ಈಗ ನೋಡಿ ಎಲ್ಲೆಲ್ಲಿ ಕನ್ವೆಕ್ಷನಲ್ ರೈನ್ ಫಾಲ್ ಆಗುತ್ತಲ್ಲ ಯಾವಾಗ್ಲೂ ಅದು ಹೇಗಿರುತ್ತೆ ಅಂದ್ರೆ ಯಾವಾಗ್ಲೂ ಎವರ್ ಗ್ರೀನ್ ಅಂತ ಎವರ್ ವೆಟ್ ಅಂತ ತೆಗೆದುಕೋ. ಹಾಗಿದ್ರೆ ಆಲ್ ಓವರ್ ದಿ ಇಯರ್
ಆಲ್ ಓವರ್ ದಿ ಇಯರ್. ಓಕೆ, ವರ್ಷ ಪೂರ್ತಿ ಹೇಗಿದೆ ಇದು? ಹಾಗಿದ್ರೆ ಆಲ್ ಓವರ್ ದ ಇಯರ್ ಇಟ್ ಈಸ್ ಹೇಗಿದೆ? ವೆಟ್ ಇದೆ. ಎಕ್ಸಾಂಪಲ್ ನೀವು ಯಾವ್ದು ಕೊಡ್ಬೋದಂದ್ರೆ ಇಕ್ವಟೋರಿಯಲ್ ಏರಿಯಾ ಯಾವಾಗ್ಲೂ ಹೇಗಿದೆ ಅಲ್ಲಿ? ಸ್ಮಾಲ್ ಎಫ್ ಇದೆ, ಮೀನ್ಸ್ ಯಾವಾಗ್ಲೂ ವೆಟ್ ಅಂತ. ಸಮ್ ಎಕ್ಸಾಂಪಲ್ ಡೈರೆಕ್ಟ್ ಸ್ಮಾಲ್ ಎಫ್ ಅಂದ್ರೆ ಏನು, ಸ್ಮಾಲ್ ಡಬ್ಲ್ಯೂ ಅಂದ್ರೆ ಏನು, ಸ್ಮಾಲ್ ಎಸ್ ಅಂದ್ರೆ ಸ್ಮಾಲ್ ಎಮ್ ಗೊತ್ತಿರ್ಬೇಕು. ಹಾಗಿದ್ರೆ ಈಗ ಕ್ಯಾಪಿಟಲ್ ಎ ಅಂದ್ರೆ ಗೊತ್ತಾಯ್ತು, ಸ್ಮಾಲ್ ಎ ಅಂದ್ರೆ ಗೊತ್ತಾಯ್ತು, ಸ್ಮಾಲ್ ಎಂ ಅವೆಲ್ಲವೂ ಕೂಡ ನಮಗೆ ಗೊತ್ತಾಗಿದೆ. ಇದಾದ ನಂತರ ರೈಟ್ ಎಷ್ಟಾಯ್ತು ಈಗ? 3 ಆಯ್ತಾ? ಈಗ ಫೋರ್ತ್ ಒನ್. ಓಕೆ, ಫೋರ್ತ್ ಕಾಂಪೋನೆಂಟ್ಸ್ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಗೊತ್ತಿರಬೇಕು ಅಂದ್ರೆ, ಎಸ್ ಅಗೇನ್ ದ ಏರಿಯಾಸ್ ವೈಸ್. ರೈಟ್, ಏರಿಯಾಸ್ ವೈಸ್ ಅನ್ನ ತೆಗೆದುಕೊಳ್ಳುವ. ಏನ್ ಸರ್ ಇದು ಏರಿಯಾ ವೈಸ್ ಅಥವಾ ಏರಿಯಾಸ್ ವೈಸ್ ಅಂದ್ರೆ? ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ಎಸ್ ಯೂಸ್ ಮಾಡಿ, ನಾಟ್ ಸ್ಮಾಲ್ ಎಸ್. ಓಕೆ, ಕ್ಯಾಪಿಟಲ್ ಎಸ್ ಯಾವಾಗ ಕ್ಯಾಪಿಟಲ್ ಎಸ್ ಯೂಸ್ ಮಾಡ್ತೀವಲ್ಲ, ಇಟ್ಸ್ ಮತ್ಲಬ್ ನೀವು ಅರ್ಥ ಮಾಡ್ಕೊಳ್ರಿ, ಇಟ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಸೆಮಿ ಡ್ರೈ ಅಂತ. ಓಕೆ, ಅಥವಾ ಆರ್ಧ, ಓಕೆ ಅರೆ ಶುಷ್ಕ ಅಥವಾ ಅರೆ ಆರ್ಧ ಅಂತ ಹೇಳಿ ಕರಿತೀವಿ. ಓಕೆ, ಎಕ್ಸಾಂಪಲ್ ಕೊಡ್ರಿ ಸರ್ ಅಂದ್ರೆ ಗ್ರಾಸ್ ಲ್ಯಾಂಡ್ಸ್. ರೈಟ್, ಏನ್ ಕೊಡ್ಬೋದು ಇದಕ್ಕೆ ಎಕ್ಸಾಂಪಲ್? ಗ್ರಾಸ್ ಲ್ಯಾಂಡ್ಸ್ ಅನ್ನ ಕೊಡ್ರಿ, ಅಥವಾ आपका जो ಕಲ್ಯಾಣ ಕರ್ನಾಟಕ ರೀಸನ್ ಏನಿದೆ ಸೊ ಅದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ. ಒಂದು ವೇಳೆ ಸಮ್ ಟೈಮ್ ಕ್ಯಾಪಿಟಲ್ ಡಬ್ಲ್ಯೂ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಅಥವಾ ಏನೋ ಕ್ಯಾಪಿಟಲ್ ಡಬ್ಲ್ಯೂ ನೀವು ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಅನ್ಕೊಂಬಿಡಿ ಇದನ್ನ, ಇಟ್ ಈಸ್ ನಥಿಂಗ್ ಬಟ್ ಸೊ ಟೋಟಲಿ ಇಟ್ ಈಸ್ ಅ ಡ್ರೈ ಏರಿಯಾ. ಹಾಗೆ ಡ್ರೈ ಏರಿಯಾ ಅಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಡೆಸರ್ಟ್ ಗಳು. ಹಾಗಾಗಿ ಎಲ್ಲೆಲ್ಲಿ ಡೆಸರ್ಟ್ ಅಂತ ಕ್ಲೈಮೇಟ್ ಇರುತ್ತಲ್ಲ ಅಲ್ಲಿ ನೀವು ಏನ್ ಯೂಸ್ ಮಾಡ್ಬೇಕಾಗಿದ್ರೆ ಕ್ಯಾಪಿಟಲ್ ಡಬ್ಲ್ಯೂ ಅನ್ನ ಯೂಸ್ ಮಾಡ್ಬೇಕಾಗ್ತದೆ. ಈಗ ಇದಾದ ನಂತರ ಫಿಫ್ತ್ ಪ್ಯಾರಾಮೀಟರ್, ಫಿಫ್ತ್ ಕಾಂಪೋನೆಂಟ್ ಅನ್ನ ಹೇಳೋದಾದ್ರೆ ವಿ ಹ್ಯಾವ್ ಟು ಗೋ ವಿತ್ ದಿ ಲ್ಯಾಟಿಟ್ಯೂಡ್ಸ್. ರೈಟ್, ಸೊ ಲ್ಯಾಟಿಟ್ಯೂಡ್ಸ್ ಅಂತ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ರೈಟ್ ಅರ್ಥ ಅಂತ ತಗೊಳ್ಳೋಣ. ಜಸ್ಟ್ ಅಗೇನ್ ಇಲ್ಲಿ ಹೆಚ್ ಬರಿತಾ ಇದೀನಿ, ಇಲ್ಲಿ ಕೆ ಬರಿತಾ ಇದೆ ನಮ್ಮ ಕನ್ವೀನಿಯಂಟ್ ಗೆ. ಹಾಗೆ ಎಲ್ಲೆಲ್ಲಿ ಹೆಚ್ ಮತ್ಲಬ್ ಹೆಚ್ ಅನ್ನೋದು ಕೆ ಅಲ್ವಾ, ಎಲ್ಲೆಲ್ಲಿ ಹೆಚ್ ಯೂಸ್ ಮಾಡ್ತೀವಲ್ಲ ಇದನ್ನ ನೀವು ಅನ್ಕೊಳ್ಳಿ ಇಟ್ಸ್ ಲೋವರ್ ಲ್ಯಾಟಿಟ್ಯೂಡ್, ಕೆಳಗಿನ ಅಕ್ಷಾಂಶದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ಕೆ ಅಂದ್ರೆ ಹೈಯರ್ ಲ್ಯಾಟಿಟ್ಯೂಡ್. ಈಗ ಸರ್ ಏನ್ ಹಿಂಗಂದ್ರೆ ಮೀನಿಂಗು? ಹಾಗಾದ್ರೆ ಲೋವರ್ ಲ್ಯಾಟಿಟ್ಯೂಡ್ ಅಂದ್ರೆ ಟೆಂಪರೇಚರ್ ಜಾಸ್ತಿ, ಹಾಗೆ ಇದನ್ನ ಟ್ರಾಪಿಕಲ್ ಅಂತ ಬರೀತಾರೆ. ಹಾಗೆ ಸ್ಮಾಲ್ ಹೆಚ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಇನ್ಮೇಲೆ ಅದು ಟ್ರಾಪಿಕಲ್ ಏರಿಯಾ ಅಂತ. ಸ್ಮಾಲ್ ಕೆ ಇದು ಕಂಪೇರ್ ಮಾಡಿ ಟೆಂಪರೇಚರ್ ಇಲ್ಲಿ ಸೊ ಓಕೆ ರಿಲೇಟಿವ್ಲಿ ಕಡಿಮೆ, ಹಾಗಾಗಿ ಇದನ್ನ ನೀವೆಂತ ಬರೀತೀರಿ? ಯು ಕ್ಯಾನ್ ರೈಟ್ ಇಟ್ ಆಸ್ ಟೆಂಪರೇಟ್, ಅಥವಾ ಅದನ್ನ ಯು ಕ್ಯಾನ್ ಸೇ ಪೋಲಾರ್. ಅಂದ್ರೆ ಕಂಪೇರ್ ಟು ಇದಕ್ಕೆ ಇದು ಹೈಯರ್ ಲ್ಯಾಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಸೊ ಇದು ಕೂಡ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಅದಾದ ನಂತರ ಕೆಲವೊಂದು ಕಡೆಗೆ ರೈಟ್ ಆಸ್ ಐ ಟೋಲ್ಡ್ ಯು ಕ್ಯಾಪಿಟಲ್ ಎಚ್ ಅಂದ್ರೆ ಹೈಲ್ಯಾಂಡ್. ಫಾರ್ ಎಕ್ಸಾಂಪಲ್ ಟೋಪೋಗ್ರಫಿ ಹಿಂಗಿರುತ್ತೆ ನೋಡಿ, ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಆ ಟೈಮಲ್ಲಿ ಹೆಚ್ ಎಫ್ ಎ, ಹೆಚ್ ಎಫ್ ಸಿ ಆ ತರ ನೀವು ಏನ್ ಮಾಡ್ಬೋದು ಹಾಗಿದ್ರೆ ಇಲ್ಲಿ ಯೂಸ್ ಮಾಡ್ಬೋದು ಅಂತ. ಐ ಹೋಪ್ ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ಕರೆಕ್ಟ್ ಆಗಿ ನೋಡೋದಾದ್ರೆ ನಾವ್ ಏನೇನು ಗೊತ್ತಾಯ್ತು? ಕ್ಯಾಪಿಟಲ್ ಎ, ಸಿ, ಡಿ, ರೈಟ್ ಇ ಅಂಡ್ ಎಫ್ ಗೊತ್ತಾಯ್ತು ಫಸ್ಟ್. ರೈಟ್, ಏನೇನು ಅರ್ಥ ಆಗಿದೆ ಅಂತ. ಎರಡನೇದಾಗಿದ್ರೆ ನಮಗೆ ಬಿ ಗೊತ್ತಾಗಿಲ್ಲ. ಸೊ ಹಾಗಾದ್ರೆ ಬಿ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯೂಶುವಲಿ ನೆನ್ಪಿಟ್ಕೊಂಬಿಡಿ, ಇದನ್ನು ಕೂಡ ದೋಸ್ ಏರಿಯಾಸ್ ವೇರ್ ಪ್ರೆಸಿಪಿಟೇಷನ್ ಅಂಡ್ ದಿ ಎವಾಪೊರೇಷನ್, ರೇಟ್ ಆಫ್ ಎವಾಪೊರೇಷನ್ ಎಕ್ಸಿಡ್ಸ್ ಅಂದ್ರೆ ಮಳೆ ಇಲ್ಲ ಆದ್ರೆ ಟೆಂಪರೇಚರ್ ಬಹಳ ಐತಿ ಅಂದ್ರೆ ಹಾಗೆ ನಾವು ಏರಿಯಾ ಎಲ್ಲಿ ಡೆಸರ್ಟ್ಸ್. ಓಕೆ, ಡೆಸರ್ಟ್ಸ್ ಏರಿಯಾದಲ್ಲಾದ್ರೂ ಬರೀರಿ ಆರ್ ಸೆಮಿ ಡೆಸರ್ಟ್ ಅಲ್ಲಾದ್ರೂ ಬರೀಬಹುದು. ಸ್ಪೆಷಲಿ ಎಸ್ ಸೆಮಿ ಡೆಸರ್ಟ್. ಸೆಮಿ ಡೆಸರ್ಟ್ ಅಂತಂದ್ರೆ ಯಾವ್ದದು? ಗ್ರಾಸ್ ಲ್ಯಾಂಡ್, ಅಲ್ಲಿ ಮಳೆ ಪ್ರಮಾಣ ಕಡಿಮೆ ಇರಬೇಕು ಅಂತ. ಹಾಗಾದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡಿದ್ವಿ? ಸಿವಿರಿಟಿ ಆಫ್ ಟೆಂಪರೇಚರ್. ಸ್ಮಾಲ್ ಎ ಅಂದ್ರೆ ಗೊತ್ತಾಯ್ತು, ಸ್ಮಾಲ್ ಬಿ ಅಂಡ್ ಸ್ಮಾಲ್ ಸಿ ಗೊತ್ತಾಯ್ತು. ಅದಾದ ನಂತರ ಸ್ಮಾಲ್ ಎಂ ಅಂದ್ರೆ ಗೊತ್ತಾಯ್ತಾ? ರೈಟ್, ಯು ಕ್ಯಾನ್ ರೈಟ್ ಆಸ್ ಎ ಸ್ಮಾಲ್ ಎಂ ಗೊತ್ತಾಯ್ತು. ಓಕೆ, ಆಮೇಲೆ ಸ್ಮಾಲ್ ಎಫ್ ಗೊತ್ತಾಯ್ತು, ಸ್ಮಾಲ್ ಎಸ್ ಗೊತ್ತಾಯ್ತು, ಸ್ಮಾಲ್ ಡಬ್ಲ್ಯೂ ಗೊತ್ತಾಯ್ತು. ರೈಟ್, ಸೊ ಇವೆಲ್ಲವೂ ಕೂಡ ವಿ ಹ್ಯಾವ್ ಅಂಡರ್ಸ್ಟುಡ್. ರೈಟ್, ಅದಾದ ನಂತರ ಸ್ಮಾಲ್ ಎಚ್ ಗೊತ್ತಾಗಿದೆ, ಇನ್ನೊಂದು ಸ್ಮಾಲ್ ಕೆ ಗೊತ್ತಾಗಿದೆ. ಅದೇ ರೀತಿಯಾಗಿ ಮತ್ತೇನು ಗೊತ್ತಾಗಿದೆ? ಕ್ಯಾಪಿಟಲ್ ಎಸ್ ಗೊತ್ತಾಗಿದೆ, ಕ್ಯಾಪಿಟಲ್ ಡಬ್ಲ್ಯೂ ಗೊತ್ತಾಗಿದೆ. ರೈಟ್, ಈಗ ಇವೆಷ್ಟು ನಿಮಗೆ ಅರ್ಥ ಆಯ್ತು ಅಂದ್ರೆ ಈಗ ಡೈರೆಕ್ಟ್ ಆಗಿ ಇವ್ನ ಅರ್ಥ ಆದ್ರೆ ಮುಗಿತು, ನೀವು ಅರ್ಥ ಮಾಡ್ಕೊಳ್ತೀರಿ ಎಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಸೊ ಯಾವ್ದನ್ನ ಬರೆಯೋಣ ಈಗ? ಹಾಗಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಲ್ನಾಡ್ ಏರಿಯಾ ಬರೆಯೋಣ. ರೈಟ್, ಹೆಂಗ್ ಅಪ್ಲಿಕೇಬಲ್ ಮಾಡೋದು? ಮಲ್ನಾಡ್ ಏರಿಯಾ ಅಂತ ಅನ್ಕೊಳ್ಳೋಣ. ಈಗ ಕ್ಲಾರಿಟಿ ತಗೊಳ್ಳೋಣ. ಮಲ್ನಾಡ್ ಏರಿಯಾ ಅಂದ್ರೆ ಫಸ್ಟ್ ಓಕೆ ನೋಡೋಣ ಯಾವ ಏರಿಯಾ, ಟ್ರಾಪಿಕಲ್ ಅಥವಾ ಎ ಬಿ ಸಿ ಅಲ್ಲಿ ಯಾವ್ದು ಬರ್ತದ? ಎ ಅಂತೂ ಓಕೆ ಫಸ್ಟ್ ಎ ಬರುತ್ತೆ, ಸಿ ಬರುತ್ತಾ? ಬರಲ್ಲ, ಯಾಕಂದ್ರೆ ನಾವು ಟೆಂಪರೇಟ್ ಏರಿಯಾದಲ್ಲಿ ಇಲ್ಲ, ಹಾಗೆ ಸಿ ಅಪ್ಲೈ ಆಗಲ್ಲ, ಸಿ ಆಗಲ್ಲ, ಇವ್ಯಾವೂ ಆಗಲ್ಲ. ಬಿ ನಾ ಹೇಳಿದೆ ಇಟ್ಸ್ ನಾಟ್ ಅ ಗ್ರಾಸ್ ಲ್ಯಾಂಡ್, ಇಟ್ಸ್ ನಾಟ್ ಅ ವಾಟ್ ವಿ ಸೇ ದಟ್ ಡೆಸರ್ಟ್, ಹಾಗಾಗಿ ಇಲ್ಲಿ ಬರೋದಿಲ್ಲ. ಹಾಗಾಗಿ ಎ ನಾನು ಎ ಬರೀತಾ ಇದ್ದೀನಿ. ಕ್ಲಿಯರ್ ಆಯ್ತು? ಈಗ ನೆಕ್ಸ್ಟ್ ಮಳೆ ಯಾವ ಟೈಪ್ ಆಫ್ ಮಳೆ? ಎಸ್ ನಾನು ಹೇಳಿದೆ ಮಾನ್ಸೂನ್ ಮಳೆ. ಯಾವ್ದಾಗುತ್ತೆ ನಮ್ಗೆ? ಮಾನ್ಸೂನ್. ಹಾಗಾಗಿ ಮೆಜಾರಿಟಿ ಆಫ್ ಮಳೆ ಇಲ್ಲಿ ಈ ಏರಿಯಾದಲ್ಲಿ ಮಾನ್ಸೂನ್. ಹಾಗೆ ನಾನು ಏನ್ ಬರ್ದೆ? ಎ ಎಂ. ಹಾಗಾದ್ರೆ ಯಾವ ಟೈಮಲ್ಲಿ ಮಳೆ ಆಗ್ತದೆ ಇದು? ಸಮ್ಮರ್ ಅಲ್ಲ, ವಿಂಟರ್ ಅಲ್ಲ? ಸಮ್ಮರ್, ಜೂನ್ ಟು ಸೆಪ್ಟೆಂಬರ್ ಸಮ್ಮರ್ ಅಲ್ಲಿ. ಹಾಗಾಗಿ ಸಮ್ಮರ್ ಸಹ
ವೆಟ್ ಅಂದ್ರೆ ಯಾವ್ದಂತ ಯೂಸ್ ಮಾಡಿದ್ವಿ ಹಾಗಿದ್ರೆ ಎಸ್ ವಿ ಆರ್ ವಿಂಟರ್ಸ್ ಆರ್ ಡ್ರೈ ಸ್ಮಾಲ್ ಡಬ್ಲ್ಯೂ. ಹಾಗಾಗಿ AMW ರೆಪ್ರೆಸೆಂಟ್ ವಾಟ್ ನಮ್ಮ ಮಲ್ನಾಡ್ ಏರಿಯಾ. ಈಗ ಒಂದ್ ವೇಳೆ ಇದನ್ನೇ ನಾವೇನ್ ಮಾಡೋಣ ಅಂದ್ರೆ ಕಲ್ಯಾಣ ಕರ್ನಾಟಕ ಏರಿಯಾಗೆ ಕಲ್ಯಾಣ ಕರ್ನಾಟಕ ರೀಸನ್ ಬರೆಯೋಣ. ಕಲ್ಯಾಣ ಕರ್ನಾಟಕ ರೀಸನ್ ಈಗ ಹೇಳಿ ಹಾಗಿದ್ರೆ ಓಕೆ ಕ್ಯಾಪಿಟಲ್ ಎ ಬರುತ್ತಾ? ಡೆಫಿನೆಟ್ಲಿ ಬರ್ತದ. ಆದರೆ ಈ ಏರಿಯಾ ಯಾವುದು? ಎ ಎಲ್ ಎ ಮತ್ತೆ ಬಿ ಅಂದ್ರೆ ಏನಂತ ಇದು ಇಲ್ಲಿ ನಮ್ಗೆ ಏನಿದೆ ಹಾಗಿದ್ರೆ ರೇಟ್ ಆಫ್ ಇವಾಪರೇಷನ್ ರಿಲೇಟಿವ್ಲಿ ಜಾಸ್ತಿ, ಮಳೆ ಪ್ರಮಾಣ ಕಡಿಮೆ, ಏನು ಬರೀಬಹುದು ಅದು ಸ್ವಲ್ಪ ಸೆಮಿ ಎರಿಡ್ ಏರಿಯಾ ಆಗಿರೋದ್ರಿಂದ ಕ್ಯಾಪಿಟಲ್ ಬಿ ಬರಿತಾ ಇದ್ದೀನಿ. ಇವಾಗ ಹೇಳಿ ಹಾಗಿದ್ರೆ ಸೆಮಿ ಎರಿಡ್ ಅಥವಾ ಟೋಟಲಿ ಎರಿಡ್ ಅಂದ್ರೆ ಸೆಮಿ ಎರಿಡ್, ಯಾಕಂದ್ರೆ ಡೆಸರ್ಟ್ ಅಲ್ಲ ಇದು, ಹಾಗಾಗಿ ಕ್ಯಾಪಿಟಲ್ ಎಸ್ ಬರಿತಾ ಇದ್ದೀನಿ ಸೆಮಿ ಎರಿಡ್. ಇವಾಗ ಹೇಳಿ ಲೋವರ್ ಲ್ಯಾಟಿಟ್ಯೂಡ್ ಹೆಚ್ ಬರೀಬಹುದು, ಬರೀದೇನು ಇರ್ಬೋದು, ನಡೀತದೆ. ಅರ್ಥ ಆಯ್ತಲ್ಲ? ಆದ್ರೂ ಕೂಡ ನಮ್ಮ ಕನ್ವೀನಿಯಂಟ್ ಬರೀಬಹುದು. ಓಕೆ ಹೆಚ್ ಅಂದ್ರೆ ಅಂಡರ್ಸ್ಟುಡ್ ಇದು ರೈಟ್. ಓಕೆ ಅಥವಾ ಲೋವರ್ ಲ್ಯಾಟಿಟ್ಯೂಡ್. ಈಗ ಹಾಗೆ ನಮ್ಗೆ ಮಾನ್ಸೂನ್ ಮಳೆ ಇಲ್ಲಿ ಆಗುತ್ತಾ ಅಥವಾ ಕನ್ವೆಕ್ಷನ್ ರೈನ್ಫಾಲ್ ಆಗುತ್ತಾ? ಇಲ್ಲ. ಎಸ್ ಮಾನ್ಸೂನ್ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ, ಇನ್ನೊಂದು ಕನ್ವೆಕ್ಷನ್ ಆಗ್ತದೆ. ಮೀನ್ಸ್ ಸಮ್ಮರ್ಸ್ ಆರ್ ವೆಟ್ ಇರಬೇಕು, ವಿಂಟರ್ಸ್ ಆರ್ ಡ್ರೈ ಮೀನ್ಸ್ ಸ್ಮಾಲ್ ಡಬ್ಲ್ಯೂ. ಹಾಗಿದ್ರೆ BSHW ಇತ್ತು ಅಂದ್ರೆ ಐ ಕ್ಯಾನ್ ಗೋ ಫಾರ್ ದ ಸೇಮ್. ಒಂದ್ ವೇಳೆ ಇದನ್ನ ನೀವು ಇನ್ನೊಂದು ತಗೊಳ್ಬೇಕಾದ್ರೆ ಕೋಲ್ಡ್ ಡೆಸರ್ಟ್, ಓಕೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ, ಅರ್ಥ ಆದ್ರೆ ಮುಗಿದೋಯ್ತು. ಕೋಲ್ಡ್ ಡೆಸರ್ಟ್ ಇನ್ನೊಂದು ಹಾಟ್ ಡೆಸರ್ಟ್ ಅಂತ ತಗೊಳ್ಳಿ. ಕೋಲ್ಡ್ ಡೆಸರ್ಟ್ ಇನ್ನೊಂದು ಹಾಟ್ ಡೆಸರ್ಟ್. ಹಾಗಾದ್ರೆ ಫಸ್ಟ್ ಓಕೆ ಇಲ್ಲಿ ತಗೊಳ್ಳೋಣ. ಡೆಸರ್ಟ್ ಏನ್ ಯೂಸ್ ಮಾಡ್ತೀವಿ? ಎಸ್ ಕ್ಯಾಪಿಟಲ್ ಬಿ ರೈಟ್. ಎರಡು ಏನ್ ಬರೆಯೋಣಾಗಿದ್ರೆ ಕ್ಯಾಪಿಟಲ್ ಬಿ ರೈಟ್. ಈಗ ಸೊ ಡೆಸರ್ಟ್ ಅಂದ್ರೆ ಮಳೆ ಅಂದ್ರೂ ಆಗೋದಿಲ್ಲ, ಫೈನ್. ನೆಕ್ಸ್ಟ್ ಏನ್ ಬರೀಬಹುದಾಗಿದ್ರೆ ಓಕೆ ಡೆಸರ್ಟ್ ಅಂತಂದ್ರೆ ಏನಿರುತ್ತೆ ಇಲ್ಲಿ? ಎಸ್ ಡಬ್ಲ್ಯೂ ಇರುತ್ತೆ ಆಸ್ ಯೂಶುವಲ್ ಎರಡಕ್ಕೂ ಕೂಡ, ಬಿಕಾಸ್ ಎರಡೂ ಕೂಡ ಏನಿವೋ ಡೆಸರ್ಟ್. ಈಗ ನೋಡಿ ಕೋಲ್ಡ್ ಡೆಸರ್ಟ್ ಅಂದ್ರೆ ಲೋವರ್ ಲ್ಯಾಟಿಟ್ಯೂಡ್ ಹೈಯರ್ ಲ್ಯಾಟಿಟ್ಯೂಡ್, ಕೋಲ್ಡ್ ಅಂದ್ರೆ ಹೈಯರ್ ಲ್ಯಾಟಿಟ್ಯೂಡ್, ಯು ಕ್ಯಾನ್ ರೈಟ್ ಅ ಸ್ಮಾಲ್ ಕೆ. ಹಾಗಾದ್ರೆ ಇದು ಸ್ಮಾಲ್ ಹೆಚ್ ಅಂತ ಬರೀಬಹುದು ರೈಟ್. ಸೊ ದಿಸ್ ಇಸ್ ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಒನ್. ಈಗ ಒಂದ್ ವೇಳೆ ಮೆಡಿಟರೇನಿಯನ್ ಕ್ಲೈಮೇಟ್ ಬರೀರಿ. ಓಕೆ ಮೆಡಿಟರೇನಿಯನ್ ಬರೀರಿ ಒಂದ್ ಕಡೆ, ಇನ್ನೊಂದು ಕಡೆ ನಮ್ಮ ತಮಿಳುನಾಡು ಅಥವಾ ಈಸ್ಟರ್ನ್ ಘಾಟ್ಸ್ ಅಂತ ತಗೊಳ್ಳೋಣ. ತಮಿಳುನಾಡು ಅಥವಾ ಈಸ್ಟರ್ನ್ ಘಾಟ್ಸ್ ಅಂತ ತಗೊಳ್ಳಿ. ಈಗ ಹಾಗಿದ್ರೆ ಮೆಡಿಟರೇನಿಯನ್ ಕ್ಲೈಮೇಟ್ ಯೂಶುವಲಿ ಹಾಗಿದ್ರೆ ನಾನು ಏನಂತ ಹೇಳಿದೆ? ಎ ಅಲ್ಲ, ಆಕ್ಚುಲಿ ಎಲ್ಲಿ ಬರ್ತದೆ ಇದು ಹಾಗಿದ್ರೆ 30 ಇಂದ 45 ಅಂದ್ರೆ ಸಿ ಎಲ್ಲಿ ಬರ್ತದೆ, ಹಾಗಾಗಿ ಇದನ್ನ ಸಿ ಅಂತ ಬರ್ತದೆ. ಈಗ ತಮಿಳ್ನಾಡು ಇಸ್ ಡೆಫಿನೆಟ್ಲಿ ಸೆಮಿ ಏರಿಡ್ ಏರಿಯಾ ಅಲ್ಲ, ಹಾಗಾಗಿ ಬಿ ಅಂತೂ ಬರಲ್ಲ, ಕ್ಯಾಪಿಟಲ್ ಎ ಅಂತ ಬರ್ತದೆ. ಈಗ ಹಾಗೆ ಮೆಡಿಟರೇನಿಯನ್ ಯಾಕೆ ನಾರ್ಮಲಿ ಯಾವಾಗ ರೈನ್ಫಾಲ್ ರಿಸೀವ್ ಮಾಡ್ತೇವೆ? ಎಸ್ ಡ್ಯೂರಿಂಗ್ ವಿಂಟರ್ ಅಲ್ಲಿ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಶಿಫ್ಟಿಂಗ್ ಆಫ್ ಪ್ರೆಷರ್ ಬೆಲ್ಟ್. ಆ ಪ್ರೆಷರ್ ಬೆಲ್ಟ್ ಶಿಫ್ಟ್ ಆಗೋದ್ರಿಂದ ಯೂಶುವಲಿ ಇವು ಯಾವಾಗ ಹಾಗಿದ್ರೆ ರೈನ್ಫಾಲ್ ಅನ್ನ ಕೊಡ್ತವೆ? ಎಸ್ ನಿಮ್ಮ ವಿಂಟರ್ ಅಲ್ಲಿ. ಹಾಗೆ ನೀವು ಬರೀತೀರಿ ದ ವಿಂಟರ್ಸ್ ಆರ್ ಹೇಗಿರಬೇಕು? ವೆಟ್ ಮೀನ್ಸ್ ಸಮ್ಮರ್ಸ್ ಆರ್ ಡ್ರೈ ಮೀನ್ಸ್ ಅಗೇನ್ ಸ್ಮಾಲ್ ಎಸ್ CS ಅಂತ ಬರಿತಾ ಇದ್ದೀರಿ. ಇಲ್ಲಿ ಹಾಗಿದ್ರೆ ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ ನಾನು AS. ಐ ಹೋಪ್ ಇದೇ ತರ ನೀವೇನ್ ಮಾಡ್ಬೇಕಾಗ್ತದ ಹಾಗಿದ್ರೆ ಅಪ್ಲೈ ಮಾಡ್ತಾ ಇರಬೇಕಾಗ್ತದ. ಈಗ ಅದೇ ನಾರ್ತ್ ಈಸ್ಟರ್ನ್ ಏರಿಯಾ ಬರೀಬೇಕು ಅಂದ್ರೆ ಹೇಳ್ರಿ. ಓಕೆ ABCD ನಾರ್ತ್ ಈಸ್ಟರ್ನ್ ಏರಿಯಾ ಅಂದ್ರೆ ಇಲ್ಲಿ ಯಾವುದೇ ರೀತಿ ಮರೈನ್ ಓಕೆ ಏರಿಯಾ ಇಲ್ಲ, ಹಾಗಾಗಿ ಕಾಂಟಿನೆಂಟಲ್ ಅಂತ ಬರಿತಾ ಇದ್ದೀನಿ. ಹಾಗಾಗಿ ರಿಲೇಟಿವ್ಲಿ ಮಾನ್ಸೂನ್ ರೈನ್ಫಾಲ್ ಆಗ್ತದ, ಹಾಗಾಗಿ ಯಾವಾಗ್ಲೂ ಕೂಡ ಮಾಯಿಸ್ಟ್ ಅಂತ ಬರಿತಾ ಇದ್ದೀನಿ. ಹಾಗಾಗಿ ಎಸ್ ವಿಂಟರ್ಸ್ ಆರ್ ವೆರಿ ಸಿವಿಯರ್, ಹಾಗಾಗಿ ಯು ಕ್ಯಾನ್ ರೈಟ್ ಇಟ್ ಆಸ್ DFC. ಹಿಂಗೆ ಅದು ಯಾವುದೇ ಕೊಡ್ಲಿ ನಿಮ್ಗೆ ಏನಾದ್ರು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಯು ಕ್ಯಾನ್ ಈಸಿಲಿ ಅದನ್ನ ಮಾರ್ಕ್ ಮಾಡ್ಬೋದು. ಅಗೈನ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್. ಹಾಗೆ ಇದೇ ತರ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವು ನಮ್ಮ ಚಾನಲ್ ಅನ್ನ ಲಿಂಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಅಂಡ್ ಅಗೇನ್ ಲಿಂಕ್ ಅನ್ನ ತುಂಬಾ ಜನಕ್ಕೆ ಶೇರ್ ಮಾಡ್ರಿ. ಸೊ ಥ್ಯಾಂಕ್ ಯು ಅಂಡ್ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ಕ್ಲಾಸ್. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.